ಕನ್ನಡದ ಖ್ಯಾತ ಸೀರಿಯಲ್ ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾರಂಥ ಬಹುದೊಡ್ಡ ತಾರಾಗಣರಂಥ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು. ಮತ್ತು ಹಿರಿಯ ನಟಿಯರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಂಥ ಲಕ್ಷ್ಮೀ ನಿವಾಸ ಸೀರಿಯಲ್ ವೀಕ್ಷಕರಿಗೆ ಅದೊಂದು ದೊಡ್ಡ ಮಟ್ಟಿಗೆ ಆಘಾತ ಅಂತ ಹೇಳ್ಬೋದು. ಯಾಕೆಂದರೆ ಜಾನು ಇನ್ನಿಲ್ಲ ಅಂತ ಹೇಳಲಾಗುತ್ತೆ. ಹಾಗಾದರೆ ಏನಾಯಿತು ಈ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಏನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಒಂದು ರೀತಿಯಲ್ಲಿ ಸೈಕೋ ರೀತಿ ನಡ್ಕೊಳ್ತಾನೆ ಜಾನು ಗಂಡ ಅಂತಲೂ ಕೂಡ ಹೇಳ್ಬೋದು. ಆತ ತುಂಬಾ ಸೈಕೋ ರೀತಿಯಲ್ಲಿ ನಡ್ಕೊಂಡು ತನ್ನ ಹೆಂಡತಿನ ಯಾರು ನೋಡಬಾರ್ದು, ಯಾರು ಮಾತಾಡಬಾರ್ದು ಅಂತ ನೆಟ್ವರ್ಕ್ನ ಆಫ್ ಮಾಡೋದು, ಈ ಥರ ಒಂಥರ ಸೈಕೋ ರೀತಿಯಲ್ಲಿ ನಡೆದುಕೊಳ್ಳುವಂಥ ಗಂಡ ಅಂಥ ಪಾತ್ರವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಜಾನುಗೆ ಒಂಥರ ಮೆಂಟಲಿ ಟಾರ್ಚರ್ ಅಂತಲೂ ಕೂಡ ಹೇಳ್ಬೋದು. ಇದು ನೋಡೋ ವೀಕ್ಷಕರಿಗಂತೂ ಇನ್ನೂ ಅಷ್ಟೊಂದು ತಲೆ ಕೆಟ್ಟೋಗುತ್ತೆ. ದಯವಿಟ್ಟು ಒಂದು ಸೈಕೋನೇ ತೆಗೆದುಬಿಡಿ ಇಲ್ಲಿ ಸೀರಿಯಲಿಂದ ಅಂತೂ ಕೂಡ ಕೇಳಿದಂತೂ ಇದೆ. ಆದರೆ ಇದೇ ಸೈಕೋ ಇದನ್ನು ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಂಬರ್ 1 TRP ಸ್ಥಾನವನ್ನು ಕೂಡ ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು ಲಕ್ಷ್ಮೀ ನಿವಾಸ ಸೀರಿಯಲ್. ಇಂಥ ಜಾನು ಈಗ ಇನ್ನಿಲ್ಲ ಅಂತ ಹೇಳೋಕೆ ಹೋದರೆ ಈಗ ಸಿನಿಮಾದಲ್ಲಿ ಒಂದು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಕೂಡ ಸಿಕ್ಕಿದೆಯಂತೆ. ಇನ್ನು ಬೆಳ್ಳಿತೆರೆಗೆ ಹೋಗ್ತಿದ್ದಾರೆ ಕಿರುತೆರೆಯಿಂದ ಚಂದನ ಅವರು. ಅದರಿಂದ ಈ ಸೀರಿಯಲ್ನಲ್ಲಿ ಇನ್ನು ಜಾನು ಪಾತ್ರಧಾರಿ ಬದಲಾವಣೆ ಆಗಲಿದ್ದಾರೆ.